ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗಾಗಿ ನಡೆಯುತ್ತಿರುವಂತಹ ಪ್ರಯತ್ನಗಳಲ್ಲಿ ಎಲ್ಲವೂ ಸಹ ಘಟನೆಗಳು ಒಂದರ ನಂತರ ಒಂದರ ನಡೆಯುತ್ತಾ ಇದೆ. ಸುಹಾಸ್ ಶೆಟ್ಟಿ ಅವರ ಒಂದು ಹತ್ಯೆಯ ನಂತರ ಅಬ್ದುಲ್ ರೆಹಮಾನ್ ರವರ ಹತ್ಯೆಯನ್ನು ಇದು ಒಂದು ತಿರುಗುಬಾಣವಾಗಿ ಮಾಡಿದ್ದಾರೆ ಅಂತ ಒಂದು ಮಾಧ್ಯಮಗಳಲ್ಲಿ ಬಿಂಬಿಸ್ತಿರೋದನ್ನು ನಾವು ಖಂಡಿಸ್ತೇವೆ. ನಿಜವಾಗಿ ಅಬ್ದುಲ್ ರೆಹಮಾನ್ ರವರ ಮರಣದ ಹಿಂದೆ ಹಲವಾರು ಕೈವಾಡಗಳಿದೆ. ಅದರಲ್ಲಿ ಇಲ್ಲಿಯ ಸಮಸ್ಯೆಗಳಾದಂಥ ಮರಳು ದಂಧೆ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ಗಳು ಇರ್ಬೋದು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಹಲವಾರು ಮುಖಂಡರುಗಳು ತಮ್ಮ ರಾಜಕೀಯ ಪಕ್ಷಗಳಿಗೆ ಏನು ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಹೇಳಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಹೆದರಿಸಿದ್ದರಿಂದ ಇವತ್ತು ಈ ಮಂಗಳೂರು ಜಿಲ್ಲೆಗೆ ಒಬ್ಬ ಹೊಸ SP ಬಂದು ಅವರು ಸರ್ಕಾರದ ಕೈಗೊಂಬೆಯಾಗಿ ಹಿಂದೂಗಳ ಮನೆಯಲ್ಲಿ ಒಂದು ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಾತ್ರಿ 10 ಗಂಟೆ 12 ಗಂಟೆಗೆ ಹಿಂದೂಗಳ ಮನೆಗೆ ಹೋಗಿ ಬಾಗಿಲನ್ನು ಬಡಿದು ಅವ್ರನ್ನ ಎಬ್ಬಿಸಿ ಅವರ ಫೋಟೋ ತೆಗೆಯುವಂತಹ ಒಂದು ಮಾನಸಿಕ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ವಿಚಾರದಲ್ಲಿ IGP ಅವರನ್ನ ಭೇಟಿಯಾಗಿದ್ದೀವಿ, ಹಾಗೆಯೇ DC ಅವರಲ್ಲೂ ಸಹ ಮನವಿ ಮಾಡಿಕೊಂಡಿದ್ದೀವಿ. ಯಾವುದೇ ರೀತಿಯ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಪೊಲೀಸರಿಗೆ ಸರಿಯಲ್ಲ. ಹಲವಾರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಬಂದಿದೆ, ಹೈಕೋರ್ಟಿನ ತೀರ್ಪು ಬಂದಿದೆ. ಪ್ರತಿಯೊಬ್ಬ ಮನುಷ್ಯನನ್ನ ವಿಚಾರಣೆ ಮಾಡುವ ಮೊದಲು ನೋಟಿಸನ್ನು ಕೊಡಬೇಕು, ಅವರನ್ನ ರಾತ್ರಿ ಹೊತ್ತು ಹೋಗಿ ಚಿತ್ರಹಿಂಸೆ ಕೊಡಬಾರದು ಅಂತ ಹೇಳುವಂಥದ್ದನ್ನು ನಾವು ಮನವಿ ಮಾಡಿದ್ದೀವಿ. ಅದರಲ್ಲೂ ಧರ್ಮಸ್ಥಳ ಹಾಗೂ ಪುತ್ತೂರು ಮತ್ತು ಕಡಬ ಪೊಲೀಸ್ ಸ್ಟೇಷನ್ನು ಮತ್ತು ಬಂಡವಾಳ ಪೊಲೀಸ್ ಸ್ಟೇಷನ್ನ ಪೊಲೀಸಿನ ಕಿರುಕುಳ ಹೆಚ್ಚಾಗಿದೆ. ಅವರುಗಳು ಈಗ ಬಂದಂತಹ ಹೊಸ SP ಅವರ ಆದೇಶದ ಮೇರೆಗೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಈ ಹಲವಾರು ಇವತ್ತಿನ ಸಂಘಟನೆಗಳು ಖಂಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಮನವಿಯನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟವನ್ನು ಹಾಕಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಮುನ್ನಡೆಯುತ್ತಿದ್ದೀವಿ.